ಪ್ರೀತಿಯ ಆಶ್ರಯ ಟಿವಿಯ ವೀಕ್ಷಕರಿಗೆಲ್ಲ ಗುಡ್ ಮಾರ್ನಿಂಗ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ನಮ್ಮ ಕರುಣಾ ಸಾಗರನಾಗಿರುವ ದೇವರರಿಗೆ ಒಂದು ಸುಂದರವಾದ ರಾಗವನ್ನು ಹಾಡಿ ದೇವರ ನಾಮವನ್ನು ಮಹಿಮೆ ಪಡಿಸಿಕೊಳ್ಳೋಣ. ಈ ಭಕ್ತನು ಹೇಳುತ್ತಾನೆ, ಕರುಣಾ ಸಾಗರನೇ, ನನ್ನೇಸು ರಾಜನೇ, ನಿನ್ನನ್ನೇ ಆರಾಧಿಸು ಎಂಬ ಒಂದು ಹಾಡನ್ನು ಹಾಡಿ ದೇವರ ನಾಮವನ್ನು ಮಹಿಮೆ ಪಡಿಸಿಕೊಳ್ಳೋಣ. Hallelujah, 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 amen, hallelujah, amen. Karuna sagarane Yesaya nannesu rajane, Karuna sagarane Yesaya nannesu rajane. ನನ್ನ ದ್ರೋಹದ ನಿಮಿತ್ತ ದಂಡಿಸಲಿಲ್ಲ, ನನ್ನ ಪಾಪದ ನಿಮಿತ್ತ ಶಿಕ್ಷಿಸಲಿಲ್ಲ. ನನ್ನ ದ್ರೋಹದ ನಿಮಿತ್ತ ದಂಡಿಸಲಿಲ್ಲ, ನನ್ನ ಪಾಪದ ನಿಮಿತ್ತ ಶಿಕ್ಷಿಸಲಿಲ್ಲ. ಹಾಲೆಲೂಯಾ, 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 ಆಮೆನ್, ಹಾಲೆಲೂಯಾ, ಆಮೆನ್. ಕರುಣಾ ಸಾಗರನೇ Yesaya nannesu rajane, Karuna sagarane Yesaya nannesu rajane. ಚಪ್ಪಾಳೆ ತಟ್ಟಿ ಕರ್ತನನ್ನು ಸ್ತುತಿಸೋಣ ಕೈಗಳು ತಾಳದಿಂದ ಸಂತೋಷವಾಗಿ. ಈ ಉದಯ ಕಾಲದಲ್ಲಿ ಕರುಣಾ ಸಾಗರನಾಗಿರುವ ದೇವರಿಗೆ ಮಹಿಮೆ ಸಲ್ಲಿಸೋಣವೇ. ಆಮೆನ್. ಮಾಡಬೇಕೆಂದಿದ್ದ ಕೇಳಿಗೆ ಮನ ಮರುಗಿ ನನಗಾಗಿ ಪಶ್ಚಾತ್ತಾಪ ಪಟ್ಟ ದೇವರೇ. ಮಾಡಬೇಕೆಂದಿದ್ದ ಕೇಳಿಗೆ ಮನ ಮರುಗಿ ನನಗಾಗಿ ಪಶ್ಚಾತ್ತಾಪ ಪಟ್ಟ ದೇವರೇ. ಹಾಲೆಲೂಯಾ, 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 ಆಮೆನ್, ಹಾಲೆಲೂಯಾ, ಆಮೆನ್. ಕರುಣಾ ಸಾಗರನೇ Yesaya nannesu rajane, Karuna sagarane Yesaya nannesu rajane. ಸ್ತೋತ್ರಂ ಸ್ತೋತ್ರಂ ಸ್ತೋತ್ರಂ. ಕರುಣಾ ಸಾಗರನೇ ನಿಮಗೆ ಸ್ತೋತ್ರ, ಕರುಣಾಮಯನೇ ನಿಮಗೆ ಸ್ತೋತ್ರ. ಈ ಬೆಳಗಿನ ಜಾವದಲ್ಲಿ ನಿನ್ನನ್ನು ನೋಡುವರಾಗಿದ್ದೇವೆ ಸ್ವಾಮಿ. ನಮ್ಮೊಂದಿಗೆ ಮಾತನಾಡಿರಿ ಸ್ವಾಮಿ, ನಿನ್ನ ವಾಕ್ಯವನ್ನು ದಯಪಾಲಿಸಿರಿ. ಆಮೆನ್. ಯೆರೆಮೀಯ 18ನೇ ಅಧ್ಯಾಯ 8ನೇ ವಚನವನ್ನು ಧ್ಯಾನ ಮಾಡಿಕೊಳ್ಳೋಣ. ನಾನು ಒಂದು ವೇಳೆ ಒಂದು ಜನಾಂಗವನ್ನಾಗಲಿ ರಾಜ್ಯವನ್ನಾಗಲಿ ಕಿತ್ತು ಕೆಡವಿ ನಾಶಪಡಿಸಬೇಕೆಂದು ಅಪ್ಪಣೆ ಕೊಟ್ಟಾಗ, ನಾನು ದಂಡನೆ ನಿರ್ಣಯಿಸಿದ ಆ ಜನಾಂಗದವರು ತಮ್ಮ ಕೆಟ್ಟತನದಿಂದ ತಿರುಗಿಕೊಂಡರೆ, ನಾನು ಮಾಡಬೇಕೆಂದಿದ್ದ ಕೇಡನ್ನು ಮನಮರುಗಿ ಮಾಡದಿರುವೆನು. ಒಂದು ವೇಳೆ ಒಂದು ಜನಾಂಗವಾಗಲಿ ರಾಜ್ಯವಾಗಲಿ ನೆಟ್ಟು ಕಟ್ಟಬೇಕೆಂದು ಅಪ್ಪಣೆ ಕೊಟ್ಟಾಗ, ಅದು ನನ್ನ ಮಾತನ್ನು ಕೇಳದೆ ನನ್ನ ದೃಷ್ಟಿಯಲ್ಲಿ ಕೆಟ್ಟತನವನ್ನು ಮಾಡಿದರೆ, ನಾನು ಮನಸ್ಸನ್ನು ಬದಲಾಯಿಸಿಕೊಂಡು ಅದಕ್ಕೆ ಮಾಡಬೇಕೆಂದಿದ್ದ ಮೇಲನ್ನು ಮಾಡದೇ ಇರುವೆನು. ಆಮೆನ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಬೆಳಗಿನ ಜಾವದಲ್ಲಿ ಯೆರೆಮೀಯ 18:8 ದೇವರು ನಮ್ಮೊಂದಿಗೆ ಮಾತಾಡ್ತಾ ಇದ್ದಾರೆ. ಇವತ್ತು ನಿನ್ನ ದಿನ. ನೀನು ಮನ ತಿರುಗದೇ ಇದ್ದರೆ ದೇವರು ಹೇಳ್ತಾ ಇದ್ದಾನೆ, ನಾನು ಮಾಡಬೇಕೆಂದಿದ್ದ ಕೇಡಿಗೆ ಮನ ಮರುಗಿದ್ದೇನೆ, ನಿನ್ನ ಮೇಲೆ ಬರಬೇಕಾಗಿರುವ ಕೇಡನ್ನು ನಾನು ತಪ್ಪಿಸಿದ್ದೇನೆ. ಈ ವೇಳೆಯಲ್ಲಿ ನನ್ನ ವಾಕ್ಯದಂತೆ ನಡೆ, ನನ್ನ ವಾಕ್ಯದಂತೆ ಬದುಕಿರಿ. ನಿಮ್ಮ ಕುಟುಂಬದಲ್ಲಿ
ವ್ಯಾಧಿಗಳು, ಹೋರಾಟಗಳು, ಶೋಧನೆಗಳು ಯಾಕೆ ಆವರಿಸಿಕೊಂಡಿದೆ ಅಂದರೆ ನಿಮ್ಮ ಪಾಪಗಳು ಆ ರೀತಿಯಾಗಿರೋದ್ರಿಂದ ನಾನು ನಿಮ್ಮ ಮೇಲೆ ಮಾಡಬೇಕೆಂದಿದ್ದ ಕೇಡಿಗೆ ಈ ಬೆಳಗಿನ ಜಾವದಲ್ಲಿ ಮನ ಮರುಗಿದ್ದೇನೆ. ನೀವು ನನ್ನ ಕಡೆ ತಿರುಗಿರಿ, ಪ್ರಾರ್ಥಿಸಿರಿ. ಮೊದಲನೆಯ ಪರಿಶುದ್ಧತೆ ಜೀವಿತ, ದೇವರೊಂದಿಗೆ ಬದುಕುವ ಜೀವಿತ ಉಂಟಾದರೆ ಖಂಡಿತವಾಗಿ ದೇವರು ದೊಡ್ಡ ಕಾರ್ಯವನ್ನು ಮಾಡುವರಾಗಿದ್ದಾರೆ. ಈ ಚರಣವನ್ನು ಮತ್ತೊಂದು ಸರಿ ಹಾಡಿ ದೇವರ ನಾಮವನ್ನು ಮಹಿಮೆ ಪಡಿಸೋಣ. ಮಾಡಬೇಕೆಂದಿದ್ದ ಕೇಡಿಗೆ ಮನ ಮರುಗಿ ನನಗಾಗಿ ಪಶ್ಚಾತ್ತಾಪ ಪಟ್ಟ ದೇವರೇ, ಮಾಡಬೇಕೆಂದಿದ್ದ ಕೇಡಿಗೆ ಮನ ಮರುಗಿ ನನಗಾಗಿ ಪಶ್ಚಾತ್ತಾಪ ಪಟ್ಟ ದೇವರೇ. ಹಾಲೆಲೂಯಾ, 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 ಹಾಲೆಲೂಯಾ. ಕರುಣಾ ಸಾಗರನೇ ದಯ ನನ್ನೇಸು ರಾಜನೇ, ಕರುಣಾ ಸಾಗರನೇ ದಯ ನನ್ನೇಸು ರಾಜನೇ, ಕರುಣಾ ಸಾಗರನೇ ದಯ ನನ್ನೇಸು ರಾಜನೇ, ಕರುಣಾ ಸಾಗರನೇ ದಯ ನನ್ನೇಸು ರಾಜನೇ. ನಮ್ಮ ಕುಟುಂಬದ ಮೇಲೆ ಬರುತ್ತಿರುವ ಕೇಡನ್ನು ತಪ್ಪಿಸಿದ ದೇವರೇ ಸ್ತೋತ್ರ. ನಮಗಾಗಿ ಮನ ಮರುಗಿದ ದೇವರೇ ಸ್ತೋತ್ರ. ನಮ್ಮನ್ನು ಕಾದು ಕಾಪಾಡುತ್ತಿರುವ ಕರುಣಾಮಯನೇ ನಿಮಗೆ ಸ್ತೋತ್ರ. ಇವತ್ತಿನ ದಿನವೆಲ್ಲ ನಮ್ಮನ್ನು ಕಾದು ಕಾಪಾಡಿ ನಡೆಸಿರೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ನಂಬಿಕೆಯಿಂದ ಬೇಡಿದ್ದೇವೆ ತಂದೆಯೇ, ಆಮೆನ್. ನಾಳಿನ ಉದಯ ಕಾಲದ ಕುಟುಂಬ ಪ್ರಾರ್ಥನೆಯಲ್ಲಿ ನಾವೆಲ್ಲರೂ ಸೇರಿ ಬರೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.